ಈಗ ರಾಜ್ಯದಾದ್ಯಂತ ಮತಪಟ್ಟಿ ಪರಿಷ್ಕರಣೆ ಇದು ಅತ್ಯಂತ ಯಶಸ್ವಿಯಾಗಿ ನಡೀತಾ ಇದೆ. ಪ್ರತಿ ಬೂತ್ನಲ್ಲೂ ಪ್ರತಿ ಮನೆಗೂ BLOಗಳು ಭೇಟಿ ಕೊಡೋದ್ರ ಮುಖಾಂತರ ಸಂಬಂಧಪಟ್ಟ ದಾಖಲಾತಿಗಳನ್ನು ಸಂಗ್ರಹಿಸಿ ಅದನ್ನು ವಿಶೇಷವಾಗಿ ಅವರನ್ನು ಪಟ್ಟಿಗೆ ಸೇರಿಸ್ತಕ್ಕಂಥದ್ದು, ಯಾರು ಅನರ್ಹರಿದ್ದಾರೆ ಅದನ್ನು ತೆಗಿತಕ್ಕಂಥ ಕೆಲಸವನ್ನು ಮಾಡಬೇಕಂತೆ ವಿಶೇಷವಾಗಿ ಸೂಚನೆಯನ್ನು ಕೊಟ್ಟಿದ್ದಾರೆ. ಆದರೆ ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ಯಾರು ಅಧಿಕಾರದಲ್ಲಿದ್ದಾರೆ, ಅಧಿಕಾರದಲ್ಲಿರ್ತಕ್ಕಂಥ ರೂಲಿಂಗ್ ಪಾರ್ಟಿಯವರು ನಮ್ಮ BLOಗಳನ್ನ ಒಂದು ಕೈಗೊಂಬೆಯಾಗಿ ಮಾಡ್ಕೊಂಡಿದ್ದಾರೆ. BLOಗಳಿಗೆ ಒಂದು ಒತ್ತಡವನ್ನ, ಒಂದು ಪ್ರೆಷರ್ ಅನ್ನ ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಈಗಾಗಲೇ ನಮ್ಮ ಕುಮಾರಣ್ಣವರು ಇದರ ಬಗ್ಗೆ ಪ್ರಸ್ತಾಪ ಮಾಡಿದ್ದಾರೆ. ರಾಮನಗರದಲ್ಲಿ ಏನಾಗ್ತಿದೆ ಅಂತೇಳಿ ನಮ್ಮ ರಾಜ್ಯಾಧ್ಯಕ್ಷರು ಸಹ ಇದ್ರ ಬಗ್ಗೆ ಧ್ವನಿಗೂಡಿಸಿದ್ದಾರೆ. ಹಲವಾರು ಕಡೆ ಯಾವ ರೀತಿಯಾಗಿ ಈ BLOಗಳ ಮೇಲೆ ಒತ್ತಡವನ್ನು ಹೇರೋದ್ರ ಮುಖಾಂತರ ಒಂದು ಮಸೀದಿಯಲ್ಲಿ ಕೂತ್ಕೊಂಡು ಒಂದು ಪಂಗಡದವ್ರನ್ನ ಅಲ್ಲಿಗೆ ಕರೆಸಿ ಅಲ್ಲೇ ಡಾಕ್ಯುಮೆಂಟೇಶನ್ ಕಲೆಕ್ಟ್ ಮಾಡ್ತಕ್ಕಂಥ ಕೆಲಸ ಆಗ್ತಾ ಇದೆ. ಬಟ್ ಇದರಲ್ಲಿ ತುಂಬಾ ಲೋಪದೋಷಗಳಾಗ್ತಾ ಇದೆ. ಚುನಾವಣಾ ಆಯೋಗ BLOಗಳಿಗೆ ಹೇಳಿರ್ತಕ್ಕಂಥದ್ದು ಪ್ರತಿ ಮನೆಗೂ ಭೇಟಿ ಕೊಟ್ಟು ಆ ಮನೆಯಲ್ಲಿರ್ತಕ್ಕಂಥವ್ರನ್ನ ಕರೆಕ್ಟಾಗಿ ಪರಿಶೀಲನೆ ಮಾಡಿ ಅಗತ್ಯ ದಾಖಲಾತಿಗಳನ್ನ ಹೋಗಿ ಮನೆಯಿಂದ ತೆಗೆದುಕೊಳ್ಳಿ ಅಂತ ಹೇಳಿದ್ರೆ, ನೀವು ಮಸೀದಿಗಳಲ್ಲಿ, ಯಾವುದಾದ್ರೂ ಚೌಲ್ಟ್ರಿಗಳಲ್ಲಿ ಮತ್ತೆ ಅಂಗನವಾಡಿಗಳಲ್ಲಿ ಕೂತ್ಕೊಂಡು ನೀವು ಮತಗಟ್ಟೆ ಪರಿಷ್ಕರಣೆ ಮಾಡ್ತೀವಿ ಅಂತ ಹೇಳಿದ್ರೆ ಇದ್ಯಾರು ಒಪ್ಲಿಕ್ಕೆ ಆಗೋದಿಲ್ಲ. ಬಾಂಗ್ಲಾದೇಶದಿಂದ ಬಂದಿರತಕ್ಕಂಥವ್ರನ್ನ ನೀವು ಒಂದು ಕಡೆ ಹುಡ್ಡೆ ಹಾಕೊಂಡು ಅವ್ರಿಗೆ ಮನೆಗಳಿಲ್ಲ, ಏನೂ ಇಲ್ಲ, ಬೇರೆ ಎಲ್ಲೋ ಕೆಲಸಕ್ಕೆ ಬಂದಿರತಕ್ಕಂಥವ್ರನ್ನ ಕರ್ಕೊಂಡ್ಬಂದು ನೀವು ಫೇಕ್ ಡಾಕ್ಯುಮೆಂಟೇಶನ್ ಕ್ರಿಯೇಟ್ ಮಾಡಿಬಿಟ್ಟು ನೀವು ಮತ ಪಟ್ಟಿಯಲ್ಲಿ ಸೇರಿಸ್ತೀರಿ ಅಂತ ಹೇಳಿದ್ರೆ ಈ ಕಾಂಗ್ರೆಸ್ನ ಉದ್ದೇಶ ಏನಿರ್ಬೋದು? ಇಷ್ಟು ಸರಿನೂ ನೀವು ಮಾಡಿರ್ತಕ್ಕಂಥ ಎಲೆಕ್ಷನ್ಸು ಇದೇ ರೀತಿಯಾಗಿ ಮಾಡ್ಕೊಂಡ್ ಬಂದಿದ್ದಾರೆ. ಆದ್ರೆ ಈ ಒಂದು 22 ವರ್ಷ ಆದ್ಮೇಲೆ ಬಂದಿರತಕ್ಕಂಥ ಮತಪಟ್ಟಿ ಪರಿಷ್ಕರಣೆ ಏನಿದೆ, ಇದರಲ್ಲಿ ಚುನಾವಣೆ ಆಯೋಗವು ತುಂಬಾ ಕಟ್ಟುನಿಟ್ಟಿನ ಒಂದು ಯೋಜನೆಗಳನ್ನು ಹಾಕೊಂಡಿರೋದ್ರಿಂದ ಯಾವುದೇ ಕಾರಣಕ್ಕೂ ಅನರ್ಹರು ಹೊರಗಡೆಯಿಂದ ಬಂದಿರತಕ್ಕಂಥವರಿಗೆ ಇಲ್ಲಿ ಮತಪಟ್ಟಿಯಲ್ಲಿ ಸೇರ್ಪಡೆಗೆ ಅವಕಾಶವೇ ಇಲ್ಲ. ಅದನ್ನ ಗಮನಿಸಲಿಕ್ಕೆ ನಮ್ಮ ಭಾರತೀಯ ಜನತಾ ಪಾರ್ಟಿಯಿಂದ ಪ್ರತಿ ಬೂತ್ ಮಟ್ಟದಲ್ಲೂ BLA2ಗಳಿದ್ದಾರೆ. ನಾವು BLOಗಳನ್ನ ಯಾವುದೇ ಕಾರಣಕ್ಕೂ ದೂಷಣೆ ಮಾಡೋದಿಲ್ಲ. ಯಾಕಂತ ಹೇಳಿದ್ರೆ ಅವರು ಕೇಂದ್ರ ಸರ್ಕಾರದ ಅಡಿಯಲ್ಲಿ ಕೆಲಸ ಮಾಡೋರಲ್ಲ, ಅವರು ರಾಜ್ಯ ಸರ್ಕಾರದ ಅಡಿಯಲ್ಲಿ ಕೆಲಸ ಮಾಡ್ತಕ್ಕಂಥವ್ರನ್ನ ಚುನಾವಣಾ ಆಯೋಗ ಅವ್ರ ಮೇಲೆ ನಂಬಿಕೆ ಇಟ್ಟು ಈ ಒಂದು ಜವಾಬ್ದಾರಿಯನ್ನು ಕೊಟ್ಟಿರ್ತಾರೆ. ನೀವು ರೂಲಿಂಗ್ ಪಾರ್ಟಿ ಇದೆ ಅಂತ ಹೇಳ್ಬಿಟ್ಟು ನೀವು BLOಗಳನ್ನ ಕಂಟ್ರೋಲ್ ತಗೊಂಡು ಅವ್ರ ಮೇಲೆ ಒತ್ತಡವನ್ನು ಹಾಕಿ ನೀವೇನಾದ್ರೂ ಅನರ್ಹರನ್ನ ಪಟ್ಟಿಗೆ ಸೇರಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ರೆ ಭಾರತೀಯ ಜನತಾ ಪಾರ್ಟಿ ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ. ವಿಶೇಷವಾಗಿ ಶಿಡ್ಲಘಟ್ಟ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಹೇಳ್ತಾ ಇದೀವಿ, ಪ್ರತಿ ಮತಗಟ್ಟೆಯಲ್ಲೂ ಸಹ ನಮ್ಮ BLA2ಗಳು ಕೆಲಸ ಮಾಡ್ತಾ ಇದ್ದಾರೆ. BLA1 ಆಗಿ ನಾನು ಪ್ರತಿ ಮತಗಟ್ಟೆಗೂ ಹೋಗ್ತಾ ಇದ್ದೀನಿ. BLOಗಳನ್ನ ಖುದ್ದಾಗಿ ನಾನು ಭೇಟಿ ಮಾಡಿ ಅಲ್ಲಿ ಇರ್ತಕ್ಕಂಥ ಪರಿಸ್ಥಿತಿಯನ್ನ ಅರ್ಥ ಮಾಡ್ಕೊತಾ ಇದ್ದೀನಿ. ಅವರು ಅನ್ಅಫಿಷಿಯಲಿ ನನಗೆ ಹೇಳ್ತಾ ಇದ್ದಾರೆ, ಖಂಡಿತವಾಗೂ ನಮ್ಮ ಮೇಲೆ ಪ್ರೆಷರ್ ಇದೆ, ಯಾವುದೇ ಒಂದು ಅಲ್ಪಸಂಖ್ಯಾತರ ಮತವನ್ನು ಬಿಡಬಾರದು ಅನ್ನೋ ಒಂದು ಟಾರ್ಗೆಟ್ ಕೊಟ್ಟಿದ್ದಾರೆ ಇವ್ರಿಗೆ. ಯಾರಿಗೆ? BLOಗಳಿಗೆ. ಅಲ್ಪಸಂಖ್ಯಾತರನ್ನ ಯಾಕೆ ನೀವು ಅಷ್ಟೊಂದು ಕಾನ್ಸಂಟ್ರೇಟ್ ಮಾಡಿ ಇಂಟ್ರೆಸ್ಟ್ ತಗೊಂಡು ಮಾಡ್ತಾ ಇದ್ದೀರಿ ಕಾಂಗ್ರೆಸ್ ಅವ್ರಿಗೆ ಕೇಳ್ತಕ್ಕಂಥ ಪ್ರಶ್ನೆ ನಾವು. ಹಾಗಾದ್ರೆ ನಿಮ್ಗೆ ಅವರು ವೋಟ್ ಬ್ಯಾಂಕಿಂಗ್ ಮಾಡ್ಲಿಕ್ಕೆ ಅವ್ರನ್ನ ಬಲಿಪಶುಗಳು ಮಾಡಿ ಅಲ್ಪಸಂಖ್ಯಾತರು ಎಲ್ಲರನ್ನೂ ಬೇಡದೇ ಇರ್ತಕ್ಕಂಥದನ್ನೆಲ್ಲ ನೀವು ಫೇಕ್ ಡಾಕ್ಯುಮೆಂಟೇಶನ್ ಮಾಡಿಬಿಟ್ಟು ನೀವು ಸೇರಿಸ್ಕೊತೀವಿ ಅಂತ ಹೇಳಿದ್ರೆ ಖಂಡಿತವಾಗಿ ಭಾರತೀಯ ಜನತಾ ಪಾರ್ಟಿ ಇದಕ್ಕೆ ವಿರೋಧವನ್ನು ವ್ಯಕ್ತಪಡಿಸುತ್ತೆ. ಖಂಡಿತವಾಗೂ ನಾವು ಅದಕ್ಕೆ ಆಸ್ಪದವನ್ನು ಕೊಡೋದಿಲ್ಲ. ಶಿಡ್ಲಘಟ್ಟದಲ್ಲಿ ಏನಾದರೂ ಈ ರೀತಿಯಾದಂತಹ ಏನಾದ್ರು ಘಟನೆಗಳು, ರಾಮನಗರದಲ್ಲಿ ಏನೋ ಒಂದು ಚೌಟ್ರಿಯಲ್ಲಿ ಕೂತ್ಕೊಂಡು ನೀವು ಅಲ್ಲಿಗೆ ಕರೆಸಿ ಫೇಕ್ ಡಾಕ್ಯುಮೆಂಟೇಶನ್ ತಗೊಂಡು ನೀವು ವೋಟ್ ಲಿಸ್ಟ್ ಅಲ್ಲಿ ಸೇರಿಸಲಿಕ್ಕೆ ಏನ್ ಪ್ರಯತ್ನ ಮಾಡಿದ್ರಿ, ಆ ತರದ್ದು ಏನಾದ್ರೂ ಶಿಡ್ಲಘಟ್ಟದಲ್ಲಿ ಏನಾದ್ರೂ ಆದ್ರೆ ಖಂಡಿತವಾಗಿ ಈ ಮುಖಾಂತರ ಎಚ್ಚರಿಕೆಯನ್ನು ಕೊಡ್ತಾ ಇದೀವಿ. ನಾವು ಚುನಾವಣಾ ಆಯೋಗಕ್ಕೆ ದೂರನ್ನ ಕೊಡ್ತೀವಿ. ಸಂಬಂಧಪಟ್ಟ ಅಧಿಕಾರಿಗಳು ಯಾರು ಜವಾಬ್ದಾರಿಯನ್ನ ಇಲ್ಲಿ ತಗೊಂಡಿದ್ರು, ದಂಡಾಧಿಕಾರಿಗಳಾಗಿರ್ಲಿ, BOಗಳಾಗಿರ್ಲಿ, ಜಿಲ್ಲಾಧಿಕಾರಿಗಳಾಗಿರ್ಲಿ, ಅವರಲ್ಲಿ ಮನವಿಯನ್ನು ಮಾಡ್ತೀವಿ. ನೀವು ಯಾವುದೇ ಒತ್ತಡಕ್ಕೆ ಮಡಿಯೋ ಅಗತ್ಯವಿಲ್ಲ. ಚುನಾವಣಾ ಆಯೋಗ ಏನು ಡೈರೆಕ್ಷನ್ಸ್ ಕೊಟ್ಟಿದೆ, ಸೂಚನೆ ಕೊಟ್ಟಿದೆ, ಅದರ
ಚುನಾವಣಾ ಆಯೋಗದ ಅಡಿಯಲ್ಲಿ ಏನು ಕಾನೂನಾತ್ಮಕವಾಗಿ ಕೆಲಸ ಮಾಡಬೇಕು ಅದನ್ನ ನಿಶ್ಚಿಂತೆಯಿಂದ ತಾವು ಕೆಲಸವನ್ನ ನಿರ್ವಹಿಸಬೇಕಾಗ್ತದೆ. ಅವರಿಗೆ ಸಪೋರ್ಟ್ ಮಾಡ್ತಕ್ಕಂಥದನ್ನ ಏನಾದರೂ ಬಂದರೆ ನಮಗೆ ನಾವು ಖಂಡಿತವಾಗೂ ನಾವು ಮುಷ್ಕರಗಳು ಮಾಡೋದಕ್ಕೂ ಹಿಂದೆ ಹೋಗೋದಿಲ್ಲ, ಇದನ್ನ ಖಂಡಿಸ್ಲಿಕ್ಕೂ ನಾವು ಹಿಂದೆ ಹೋಗೋದಿಲ್ಲ ಅಂತ ಹೇಳ್ಬಿಟ್ಟು ಈ ಮುಖಾಂತರ ಎಚ್ಚರಿಕೆಯನ್ನ ಕೊಡ್ತಾ ಇದ್ದೀವಿ.